ಗುಲ್ಬರ್ಗ ನೋವೋಕೋ ಕಂಪನಿಗೆ ಧಿಕ್ಕಾರ ಧಿಕ್ಕಾರ ಗುಲ್ಬರ್ಗ ನೋವೋಕೋ ಕಂಪನಿಗೆ ಧಿಕ್ಕಾರ ಧಿಕ್ಕಾರ ರಾವೂರಿನ ನೋವೋಕೋ ಕಂಪನಿ ರೈತರಿಗೆ ಮೋಸ ಮಾಡಿದಂತ ಕಂಪನಿಗೆ ಧಿಕ್ಕಾರ ಧಿಕ್ಕಾರ ರಾವೂರಿನ ನೋವೋಕೋ ಕಂಪನಿ ರೈತರಿಗೆ ಮೋಸ ಮಾಡಿದಂತ ಕಂಪನಿಗೆ ಧಿಕ್ಕಾರ ಧಿಕ್ಕಾರ ಕಾವೇರಿಯಂತೆ ಉಕ್ಕಿದ ರೈತರ ಕೋಪ, ನುಮುಕೋ ವಿರುದ್ಧ ಘೋಷಣೆ ಗದ್ದಲ. ಕಲಬುರಗಿ ಜಿಲ್ಲೆ ಶಹಾಬಾದ್ ತಾಲೂಕಿನ ರಾವೂರ್ ಗ್ರಾಮದಲ್ಲಿ ನುಮುಕೋ ಕಂಪನಿ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಇರ್ಫಾನ್ ಸೇಠ್ ಹಾಗೂ ಇಮಾಮ್ ಸಾಹೇಬ್ ಮೋಸ್ವಾಲೆ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗವಹಿಸಿ ತಮ್ಮ ಹಕ್ಕಿಗಾಗಿ ಘೋಷಣೆ ಕೂಗಿದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಇಮಾಮ್ ಸಾಹೇಬ್ ಮೋಸ್ವಾಲೆ, ಅಮೀರ್ ಹುಸೇನ್ ಮತ್ತು ತಮ್ಮಣ್ಣ ಅಳ್ಳಳ್ಳಿ ಅವರು 2005ರಿಂದ ಇಂದಿನವರೆಗೆ 16 ವರ್ಷ ಕಳೆದರೂ ನಾವು ಕಂಪನಿಯಿಂದ ಯಾವುದೇ ನ್ಯಾಯ ಪಡೆಯಲಿಲ್ಲ. ನಮ್ಮ ಜಮೀನು ಕಳೆದುಕೊಂಡು ಬದುಕು ಕಷ್ಟದಲ್ಲಿ ಸಾಗುತ್ತಿದೆ. ಸರ್ಕಾರಗಳು ಬದಲಾದರೂ ನಮ್ಮ ಪರಿಸ್ಥಿತಿ ಬದಲಾಗಲಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ರೈತರ ಹೇಳಿಕೆಯ ಪ್ರಕಾರ ರೇಮಂಡ್ಸ್ ಕಂಪನಿ 2005-6ರಲ್ಲಿ ಯಾವುದೇ ಪ್ರಾಮಾಣಿಕ ಒಪ್ಪಂದವಿಲ್ಲದೆ 1968 ಎಕರೆ ಭೂಮಿಯನ್ನು ಲೀಸ್ ಪಡೆದಿತ್ತು. ನಂತರ 2008-9ರಲ್ಲಿ ಲಫಾರ್ಜ್ ಇಂಡಿಯಾಗೆ ಮಾರಾಟ ಮಾಡಲಾಗಿತ್ತು. ಇಫಾರ್ಜ್ ಕಂಪನಿ ರೈತರೊಂದಿಗೆ ಪ್ರತಿ ಎಕರೆಗೆ 9 ಲಕ್ಷ ರೂಪಾಯಿ ಪರಿಹಾರ ಮತ್ತು ಪ್ರತಿ ಸರ್ವೆ ನಂಬರ್ಗೆ ಶಾಶ್ವತ ನೌಕರಿ ನೀಡುವುದಾಗಿ ಅಗ್ರಿಮೆಂಟ್ ಮಾಡಲಾಗಿತ್ತು. ಆದರೆ 2016-17ರಲ್ಲಿ ನುಮುಕೋ ಕಂಪನಿಗೆ ಈ ಭೂಮಿ ಹಸ್ತಾಂತರವಾದ ನಂತರದಿಂದ ಕಂಪನಿ ಯಾವುದೇ ಕೆಲಸ ಪ್ರಾರಂಭಿಸದೆ ರೈತರಿಗೆ ನೀಡಿದ್ದ ಭರವಸೆಗಳನ್ನು ಕೂಡ ಪೂರೈಸಿಲ್ಲ. ರೈತರು 2017ರಿಂದ 25ರವರೆಗೆ ತಹಶೀಲ್ದಾರ್, ಎಸಿ, ಡಿಸಿ ಹಾಗೂ ಸ್ಥಳೀಯ ಶಾಸಕರ ಬಳಿ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಇದರಿಂದ ಬೇಸತ್ತ ರೈತರು ಈಗ ಸರ್ಕಾರ ಮತ್ತು ಆಡಳಿತಕ್ಕೆ ಎಚ್ಚರಿಕೆ ನೀಡಿದ್ದು, ಕೊಡ್ಲಕ್ಕ ತಯಾರಿವೆ. ಹೇಳಿ ಹೇಳಿ ಎಲ್ಲರಿಗೆ ಸಾಕಾಯ್ತು. MLA ಹೇಳಿವಿ, DC ಹೇಳಿವಿ, AC ಹೇಳಿವಿ, ತಹಶೀಲ್ದಾರ್ ಹೇಳಿವಿ. ಈ ಬಗ್ಗೆ ನಮ್ಗೆ ಯಾರು ನಿರ್ಲಕ್ಷ್ಯ ಕೊಡ್ಲತ್ತಿಲ್ಲ. BJP ಸರ್ಕಾರ ಇದ್ದಾಗನೂ ಹೇಳಿವಿ, ಕಾಂಗ್ರೆಸ್ ಸರ್ಕಾರ ಇದ್ದಾಗನೂ ಹೇಳಿವಿ. ಹೋರಾಟ ಏಟಂತ ಮಾಡ್ಬೇಕು. ಈಗ ನಮಗೂ ಎಲ್ಲ ಸಾಕಾಗ್ಯದ. ನೋಡಿ ನೋಡಿ ಇವ್ರದ್ದು ಈಗ ಒಂದೇ ಉಳೋದ ಕಾರಣ, ಒಂದು ನಮಗೂ ರನ್ನಿಂಗ್ ರೇಟ್ ಕೊಡಬೇಕು. ಇಲ್ಲ ಅಂದ್ರೆ ನಮ್ಮ ಪಡೆದಂಥ ಲೀಸ್ ಯಾವ ಹೊಲ ಅಗ್ರಿಮೆಂಟ್ ಫಾರ್ ಸೇಲ್ ಆಗ್ಲಾರ್ದ ಹೊಲಗಳು ಅಂಥವ್ರಿಗೆ ಲೀಸ್ ಮುಕ್ತಿ ಮಾಡ್ಬೇಕು. ಹೋದವ್ರದ್ದು ಹೊಲ ಕ್ಯಾನ್ಸಲ್ ಮಾಡಿ ಯಾರ್ದವ್ರಿಗೆ ಆಸ್ತಿ ವಾಪಸ್ ಕೊಡ್ಬೇಕು. ಇದು ಒಂದೇ ನಮ್ಮ ನಿರ್ಣಯ. ಇಲ್ಲದಿದ್ದರೆ ದೊಡ್ಡ ಹೋರಾಟ ಕೆಲವೇ ದಿನಗಳಲ್ಲಿ ಆಗಬಹುದು. ಇದಕ್ಕೆ ಜವಾಬ್ದಾರಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇದ್ದಂಥ DC, ಇದ್ದಂಥ AC, ಇದ್ದಂಥ ತಹಶೀಲ್ದಾರ್. ರೈತರಿಗೆ ಜುಮೇದಾರ್ ಇವರೇ. ಯಾರೇ ಸಾಯ್ಲಿ ರೈತರು, ಇವ್ರು ಓಸ್ ಮಂದಿ ಹೊಣೆಗಾರ ಇವರೇ. ಇವತ್ತಿನ ತಾರೀಕು ನಾವೆಲ್ಲ ಬರೆದು ಕೊಡ್ಲಾಕ, ನಮ್ಮ ಜೀವ ಕೊಡ್ಲಾಕನು ನಾವೆಲ್ಲಾಗ ಸಿದ್ಧತೆ ತಯಾರಾಗಿ ಇದ್ದೀವಿ. ಇವತ್ತು ಇಷ್ಟು ಹೇಳಿ ನಾನು ರೈತ ಹೋರಾಟ ಮಾಡಿ 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 ಸಾಕಾಗ್ಯದ. ಲಾಸ್ಟಿಗೆ ಇವತ್ತಿನ ತಾರೀಕು, ಇವತ್ತಲಿಂತ ಕೆಲವೇ ದಿನಗಳಲ್ಲಿ ಇದ್ರದ್ದು ನಿರ್ಣಯ ಬಂದಿಲ್ಲ ಅಂದ್ರೆ ನಾವು ಏನು ಮಾಡಬೇಕು ನಾವೆಲ್ಲಕ್ಕೂ ತಯಾರಾಗಿವಿ. ಇಷ್ಟೇ ನಂದು ವಿನಂತಿ. ಸರ್, ತಮ್ಮ ಹೆಸರು? ಇಮಾಮ್ ಸಾಬ್, ರೈತ ಸಂಘದ ಅಧ್ಯಕ್ಷ. ಲೆಫಾರ್ಸ್ ಕಂಪನಿಗೆ ಹೇಳೋದೇನೆಂದರೆ, ಮೊನ್ನೆ ಒಂದು 20 ಸರ್ವೆ ನಂಬರ್ ಇದ್ದು ಅದು ಮೊಟೇಷನ್ ಆಗಿದ್ದಿಲ್ಲ. ಅದಕ್ಕೆ ತಡೆ ಹಿಡಿದಿದ್ದೇವೆ ನಾವು. ತಹಸೀಲ್ದಾರ್ ಅವರು ಅದಕ್ಕೆ ಮನವಿ ಕೊಟ್ಟಿಲ್ಲ. ಅವ್ರು ನಮಗೂ 1 ಲಕ್ಷ ರೂಪಾಯಿ ಕೊಡ್ರಿ ನಿಮ್ಮಂತ ಮಾಡ್ತೀನಿ ಅಂದ್ರೆ ನಾವು ಹೇಳಿದ್ದೇವೆ ಅವ್ರಿಗೆ. ಇಲ್ಲಿಗೆ ಶಹಾಬಾದ್ ತಹಸೀಲ್ದಾರ್ ನಾವು ಹೇಳಿದ್ದೇವೆ ಅವ್ರಿಗೆ, ಸರ್ 1 ಲಕ್ಷ ನಿಮ್ಗೆ ಕೊಟ್ರೆ ನಮ್ಮಪ್ಲೆ ಆಗ್ತದೆ ಏನಂದ್ರೆ ಆಗ್ತದೆ ನಾವು ಮುಂದೆ ಅವರು AC ಗೆ ಹೋದ್ರೆ ಏನು ಮಾಡ್ಬೇಕಂತ ಕೇಳಿದೆವು. ಇಲ್ಲ ಕೋರ್ಟಿಗೆ ಹೋಗ್ಬೇಕಂತ. ಮತ್ತು ನಾವು ನಿಮ್ಗೆ ಯಾಕೆ ಕೊಡ್ಬೇಕಂತ ತಕ್ಷಣ ಅವ್ರ ಕಂಪ್ನಿದಂತ ರೊಕ್ಕ ತಿನ್ನಿಸಿ ಅವ್ರಂತ ಮೊಟೇಷನ್ ಮಾಡ್ಕೊಂಡ್ರ ಮೊನ್ನೆ ಡಿಸೆಂಬರ್ನಲ್ಲಿ. ಯಾರಿಗೆ ಮಾಹಿತಿ ಕೊಟ್ಟಿಲ್ಲ, ಏನೂ ಇಲ್ಲ. ಕಂಪನಿ ತಮ್ಮ ಇದು ನಡೆಸ್ಲತ್ತದ, ದಾದಾಗಿರಿ ನಡೆಸಿದಂಗೆ ಮಾಡ್ಲತ್ತದ. ಇಲ್ಲಿ ಯಾರಿಗೆ ಕೇಳಬೇಕು, ಒಂದು ಆಫೀಸ್ ಇಲ್ಲ, ಒಂದು ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ನಾವು ಯಾರಿಗೆ ಮಾತಾಡಬೇಕು? ಇವತ್ತಿಗೆ 16 ವರ್ಷ ಆಯಿತು. ಗುಲ್ಬರ್ಗ ನೋವೋಕೋ ಕಂಪನಿಗೆ ಧಿಕ್ಕಾರ ಧಿಕ್ಕಾರ ಗುಲ್ಬರ್ಗ ನೋವೋಕೋ ಕಂಪನಿಗೆ ಧಿಕ್ಕಾರ ಧಿಕ್ಕಾರ ರಾವೂರಿನ ನೋವೋಕೋ ಕಂಪನಿ ರೈತರಿಗೆ ಮೋಸ ಮಾಡಿದಂತ ಕಂಪನಿಗೆ ಧಿಕ್ಕಾರ ಧಿಕ್ಕಾರ ರಾವೂರಿನ ನೋವೋಕೋ ಕಂಪನಿ ರೈತರಿಗೆ ಮೋಸ ಮಾಡಿದಂತ ಕಂಪನಿಗೆ ಧಿಕ್ಕಾರ ಧಿಕ್ಕಾರ
ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ.